ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಎಲ್ಲವೂ ಅಮೂಲ್ಯವಾಗಿರುವುದಿಲ್ಲ. ಹಿಂದಿನ ಕಾಲದಲ್ಲಿ ಒಬ್ಬ ರಾಜನು ಧರ್ಮದ ಚೌಕಟ್ಟಿನಲ್ಲಿ ತನ್ನ ರಾಜ್ಯವನ್ನು ಆಳುತ್ತಿರುತ್ತಾನೆ. ಆತನ ಪರಿಪಾಲನೆಯಲ್ಲಿ ರಾಜ್ಯದ ಜನರು ತುಂಬ ಸುಖ ಸಂತೋಷದಿಂದ ಜೀವನವನ್ನು ಸಾಗಿಸ್ತಿರ್ತಾರೆ. ಆ ರಾಜನಿಗೆ ಪಕ್ಷಿಗಳೆಂದರೆ ಅತಿ ಹೆಚ್ಚು ಇಷ್ಟವಾಗಿರುತ್ತದೆ. ತನ್ನ ರಾಜ್ಯದಲ್ಲಿ ಹೆಚ್ಚು ಪಕ್ಷಿಗಳಿರುವಂತೆ ತಂದು ಸಾಕಿ ಸಲಹುತ್ತಿರುತ್ತಾನೆ. ಆಗ ಒಂದು ದಿನ ರಾಜನು ತನ್ನ ರಾಜ್ಯಕ್ಕೆ ಸಮೀಪವಿರುವ ಒಂದು ಕಾಡಿಗೆ ಹೋದನು. ಆ ಕಾಡಿನಲ್ಲಿ 2 ಸುಂದರವಾದ ಗಿಳಿಗಳನ್ನು ಕಂಡು ತನ್ನ ರಾಜ್ಯಕ್ಕೆ ತರುತ್ತಾನೆ. ಆ ಗಿಳಿ ಎಂದರೆ ರಾಜನಿಗೆ ಅತಿ ಹೆಚ್ಚು ಇಷ್ಟವಾಗಿರುತ್ತದೆ. ಆ ಗಿಳಿಯನ್ನು ತುಂಬ ಪ್ರೀತಿಯಿಂದ ಒಂದು ಬಂಗಾರದ ಪಂಜರದಲ್ಲಿಟ್ಟು ಆ ಗಿಳಿಗೆ ಬಗೆ ಬಗೆಯ ಮೃಷ್ಟಾನ್ನಗಳನ್ನು ಕೊಟ್ಟು ಅದನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಪ್ರತಿದಿನವೂ ಒಂದೊಂದು ಹೊಸ ರುಚಿಯ ತಿಂಡಿ ತಿನಿಸುಗಳನ್ನು ಅದಕ್ಕೆ ನೀಡುತ್ತಾ ಬಂಗಾರದ ಪಂಜರದಲ್ಲಿ ಇಟ್ಟು ಅದನ್ನು ಪೋಷಿಸುತ್ತಿದ್ದನು. ಪ್ರತಿನಿತ್ಯವೂ ತಾನೇ ಸ್ವತಃ ಆ ಗಿಳಿಗಳಿಗೆ ಸ್ನಾನವನ್ನು ಮಾಡಿಸಿ ಹಾಲು ಹಣ್ಣುಗಳನ್ನು ಕೊಡುತ್ತಾ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿರ್ತಾನೆ. ರಾಜನ ಪ್ರೀತಿ ಮತ್ತು ರಾಜನು ನೋಡಿಕೊಳ್ಳುತ್ತಿರುವುದು ಆ ರೀತಿ ಉತ್ತಮವಾಗಿದ್ದರೂ ಸಹ ಬಂಗಾರದ ಪಂಜರದಲ್ಲಿ ಇದ್ದರೂ ಆ ಗಿಳಿಯ ಕಣ್ಣುಗಳಲ್ಲಿ ಆಗಾಗ ಕೆಲವೊಮ್ಮೆ ನೀರು ಬರುತ್ತಿತ್ತು. ಅಂದರೆ ರಾಜ ವೈಭೋಗ ತನಗೆ ಎಷ್ಟು ಇದ್ದರೂ ಸಹ ಅದು ಸಂತೋಷವಾಗಿ ಇಲ್ಲದೆ ಆಗಾಗ ದುಃಖಿಸುತ್ತಲೇ ಇತ್ತು. ಅದನ್ನು ಕಂಡು ರಾಜನಿಗೆ ಆಶ್ಚರ್ಯವಾಯಿತು. ನಾನಿಷ್ಟು ಪ್ರೀತಿಯಿಂದ ಈ ಗಿಳಿಯನ್ನು ನೋಡಿಕೊಳ್ಳುತ್ತಿದ್ದರೂ ಸಹ, ದಿನನಿತ್ಯ ಹಣ್ಣು ಹಂಪಲುಗಳನ್ನು ಕೊಡುತ್ತಿದ್ದರೂ ಸಹ, ಇಂತಹ ಅಮೂಲ್ಯವಾದ ಬಂಗಾರದ ಪಂಜರದಲ್ಲಿ ಇಟ್ಟಿದ್ದರೂ ಸಹ ಇವು ಏಕೆ ಹೀಗೆ ದುಃಖತಪ್ತವಾಗಿದ್ದಾವೆ ಎಂದು ಆಲೋಚಿಸುತ್ತಾನೆ. ಹೀಗಿರುವಾಗ ಒಂದು ದಿನ ತನ್ನ ಆಸ್ಥಾನದಲ್ಲಿ ಒಬ್ಬ ಸಾಧು ಬರ್ತಾನೆ. ಆ ಸಾಧು ಕಂಡ ಕೂಡಲೇ ರಾಜನು ಅತಿಥಿ ಮರ್ಯಾದೆಗಳನ್ನೆಲ್ಲ ಮಾಡಿ ಅವರ ಯೋಗಕ್ಷೇಮಗಳನ್ನು ವಿಚಾರಿಸಿ ಅನಂತರ ತನ್ನ ಪ್ರೀತಿಯ ಗಿಳಿಯ ವಿಚಾರವನ್ನು ಆ ಸಾಧುವಿಗೆ ಹೀಗೆ ಹೇಳುತ್ತಾನೆ. ಸ್ವಾಮಿ, ನಾನು ಈ ಗಿಳಿಯನ್ನು ಇಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಬಂಗಾರದ ಪಂಜರದಲ್ಲಿ ಇಟ್ಟುಕೊಂಡು ಇದಕ್ಕೆ ಬೇಕಾಗಿರುವ ಬಗೆ ಬಗೆಯ ಹಣ್ಣು ಹಂಪಲುಗಳನ್ನು ನೀಡುತ್ತಿದ್ದರೂ ಸಹ ಈ ಗಿಳಿಯು ತುಂಬ ದುಃಖತಪ್ತವಾಗಿದೆ. ಇದಕ್ಕೆ ಸಂತೋಷವೆಂಬುದು ಇಲ್ಲವೆಂದು ನನಗೆ ಕಾಣಿಸುತ್ತಿದೆ. ಇದಕ್ಕೆ ಕಾರಣವೇನು ಎಂದು ಹೇಳುವಿರಾ ಎಂದು ಸಾಕಷ್ಟು ಬಾರಿ ಕೇಳಿಕೊಳ್ಳುತ್ತಾನೆ. ಎಲೆ ರಾಜನೇ, ನಿನ್ನ ಹಾಗೆ ಈ ಹಿಂದೆ ಒಬ್ಬಾತ ನದಿ ತೀರದಲ್ಲಿ ವಿಹರಿಸುವಾಗ ಮೀನು ನದಿಯಿಂದ ಹೊರಕ್ಕೆ ಹಾರಿ ವಿಲವಿಲನೆ ಒದ್ದಾಡುತ್ತಿರುತ್ತದೆ. ಆಗ ಅವನು ಆ ಮೀನನ್ನು ತನ್ನ ಮನೆಗೆ ಕೊಂಡು ಹೋಗಿ ಈ ಮೀನು ಏಕೋ ಒದ್ದಾಡುತ್ತಿದೆ ಎಂದು ಬೀಸಣಿಗೆ ಎತ್ತುಕೊಂಡು ಬೀಸಿದನು. ಅತಿಥಿ ಸತ್ಕಾರ ಮಾಡಬೇಕೆಂದು ಆ ಮೀನಿನ ಬಾಯಿಗೆ ಬಿಸಿ ಬಿಸಿ ಕಾಫಿಯನ್ನು ಹಣ್ಣುಗಳನ್ನು ನೀಡಿ ಅಷ್ಟೇ ಪ್ರೀತಿಯಿಂದ ಸಾಕುತ್ತಿರುತ್ತಾನೆ. ಆ ಮೀನು ಥಟ್ಟನೆ ಸಾವನ್ನಪ್ಪುತ್ತದೆ. ಮೀನು ಸುಖವಾಗಿರಬೇಕೆಂದು ಮೀನಿಗೆ ದುಃಖವಾಗಿರಬೇಕೆಂದರೆ ಮೀನಿಗೆ ಬೀಸಣಿಗೆಯನ್ನು ಬೀಸುವುದಲ್ಲ. ಅತಿಥಿ ಸತ್ಕಾರ ಮಾಡಬೇಕೆಂದು ಕಾಫಿ ಟೀಗಳು ಅವುಗಳನ್ನು ಅವರ ಪಾಡಿಗೆ ಬಿಟ್ಟಾಗ ಮಾತ್ರ ನಿನ್ನ ಪ್ರೀತಿ ವಿಶ್ವಾಸ ಅನ್ನೋದು ಅದಕ್ಕೆ ದೊರೆಯುತ್ತೆ ಅಂತ ಹೇಳ್ತಾನೆ. ಆದರೆ ಅದು ನಿನಗೆ ಹೊರತು ಆ ಗಿಳಿಗಲ್ಲ. ಅಮೂಲ್ಯವಾದವುಗಳ ಬೆಲೆಯು ಅದಕ್ಕೆ ತಿಳಿಯೋದಿಲ್ಲ ಮತ್ತು ಅವುಗಳ ಅವಶ್ಯಕತೆಯು ಅದಕ್ಕಿಲ್ಲ. ಅದು ಸ್ವೇಚ್ಛೆಯಾಗಿ ಆಕಾಶದಲ್ಲಿ ಹಾರಾಡಬೇಕು. ನಿನ್ನ ಬಂಗಾರದ ಪಂಜರದಲ್ಲಿ